ಸ್ನೇಹಿತರೆ ನಮಸ್ಕಾರ. ಶ್ರೀಗಂಧ ಸೌರಭಗೆ ನಿಮಗೆ ಪ್ರೀತಿಯ ಸ್ವಾಗತ. ಇರಾನ್, ಅಮೆರಿಕ, ಇಸ್ರೇಲ್ಗಳ ನಡುವೆ ನಡೆಯುತ್ತಿರುವ ಯುದ್ಧ ಆ ದೇಶಗಳನ್ನಲ್ಲದೆ ಇಡೀ ಜಗತ್ತನ್ನೇ ಹೈರಾಣಗೊಳಿಸಿವೆ. ಇದರ ಮಧ್ಯೆ ಅಮೆರಿಕ ಇರಾನ್ಗೆ ನೀಡಿದ್ದ 10 ದಿನಗಳ ಗಡುವು ಮುಗಿಯುವ ಮೊದಲೇ ಚೀನಾ ದೇಶವು ಇರಾನಿಗೆ ಅಮೆರಿಕದ ಜೊತೆ ಮಾತುಕತೆಗೆ ಮುಂದಾಗುವಂತೆ ಒತ್ತಾಯ ಮಾಡಿತು. ಅದರಂತೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಪ್ರಕ್ರಿಯೆಯೂ ನಡೆಯಿತು. ಈ ಸಂಧಾನದ ಮಾತುಕತೆಯಂತೆ ಇರಾನ್ ಹಾರ್ಮೋಜ್ ಜಲಸಂಧಿಯನ್ನು ಸಂಚಾರ ಮುಕ್ತಗೊಳಿಸುವಂತೆಯೂ ಹಾಗೂ ಅಮೆರಿಕ ಯಾವುದೇ ದಾಳಿ ಮಾಡದಂತೆ ಒಪ್ಪಂದವಾಗಿ 15 ದಿನಗಳ ಯುದ್ಧ ವಿರಾಮ ಜಾರಿಯಾಯಿತು. ಈ ಸುದ್ದಿ ಕೇಳಿದ ನಂತರ ಇರಾನ್ ಜೊತೆಗೆ ಸಂಕಷ್ಟ ಎದುರಿಸುತ್ತಿರುವ ದೇಶಗಳು ಕೂಡ ನಿಟ್ಟುಸಿರುಬಿಟ್ಟಿದ್ದವು. ಆದರೆ ಈಗ ಸದ್ಯಕ್ಕೆ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಎಲ್ಲಾ ಬೆಳವಣಿಗೆಗಳನ್ನು ಗಮನಿಸಿದರೆ 15 ದಿನದ ಯುದ್ಧ ವಿರಾಮದ ಉಲ್ಲಂಘನೆಯಾಗುವ ಎಲ್ಲಾ ಸಾಧ್ಯತೆಗಳು ಗೋಚರಿಸುತ್ತವೆ. ಈ ಅನುಮಾನಕ್ಕೆ ಪುಷ್ಟಿ ನೀಡುತ್ತಿರುವ ಅಂಶಗಳೆಂದರೆ ಇಸ್ರೇಲ್ ಹಿಜ್ಬುಲ್ಲಾ ಸಂಘಟನೆಯನ್ನು ಹತ್ತಿಕ್ಕುವ ದೃಷ್ಟಿಯಿಂದ ಲೆಬನಾನ್ ಮೇಲೆ 100ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಒಮ್ಮೆಲೆ ದಾಳಿ ಮಾಡಿದೆ. ಈ ದಾಳಿಯಲ್ಲಿ 300 ಜನರು ಸಾವನ್ನಪ್ಪಿದ್ದು 1200 ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹಾಗೂ ಇತ್ತೀಚಿನ ಬೆಳವಣಿಗೆಯಲ್ಲಿ ಹಿಜ್ಬುಲ್ಲಾ ಮುಖ್ಯಸ್ಥನ ಆಪ್ತ ಸಲಹೆಗಾರನನ್ನು ಕೊಲ್ಲಲಾಗಿದೆ ಎಂಬ ಮಾಹಿತಿ ಇದೆ. ಇದಕ್ಕೆ ಇರಾನ್ ಪ್ರತಿಕ್ರಿಯಿಸಿದ್ದು, 2 ವಾರಗಳ ಯುದ್ಧ ವಿರಾಮದ ಒಪ್ಪಂದದಲ್ಲಿ ಲೆಬನಾನ್ ಮೇಲೂ ಯಾವುದೇ ದಾಳಿ ಮಾಡುವುದಿಲ್ಲ ಎಂದು ಪ್ರಸ್ತಾಪವಾಗಿತ್ತು. ಆದರೆ ಈಗ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡುತ್ತಿರುವುದು ಯುದ್ಧ ವಿರಾಮದ ಉಲ್ಲಂಘನೆಯಾಗಿದೆ ಎಂದು ಇರಾನ್ ಹೇಳಿದೆ. ಆದರೆ ಯುದ್ಧ ವಿರಾಮದ ಒಪ್ಪಂದಗಳಿಗೂ ಇಸ್ರೇಲ್ ಲೆಬನಾನ್ ಮೇಲೆ ದಾಳಿ ಮಾಡುತ್ತಿರುವುದಕ್ಕೂ ಯಾವುದೇ ಸಂಬಂಧವಿಲ್ಲ ಎಂದು ಟ್ರಂಪ್ ಹೇಳಿದ್ದಾರೆ. ಈ ಗೊಂದಲಗಳ ಮಧ್ಯದಲ್ಲೇ ಯುದ್ಧ ವಿರಾಮದ ಒಪ್ಪಂದದಲ್ಲಿ ಇರಾನ್ ಹಾರ್ಮೋಜ್ ಜಲಸಂಧಿಯನ್ನು ಸಂಚಾರ ಮುಕ್ತಗೊಳಿಸುವುದಾಗಿ ತಿಳಿಸಿತ್ತು. ಆದರೆ ಈಗ ಮತ್ತೆ ಹಾರ್ಮೋಜ್ ಜಲಸಂಧಿಯನ್ನು ಬಂದ್ ಮಾಡಿದ್ದು, ಹಾರ್ಮೋಜ್ ಜಲಸಂಧಿಯ ಮಾರ್ಗದಲ್ಲಿ ಪ್ರಯಾಣ ಮಾಡುವ ಮೊದಲು ಇರಾನ್ ಸೇನೆಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲ ಹಡಗುಗಳ ಸಂಚಾರಕ್ಕೆ ನಿರ್ಬಂಧ ಹೇರಿದೆ. ಈ ಮಧ್ಯೆ ಇರಾನ್ ಯುದ್ಧ ವಿರಾಮದ ನಡುವೆಯೇ ಕುವೈತ್ನ ತೈಲ ಹಾಗೂ ವಿದ್ಯುತ್ ಕೇಂದ್ರಗಳ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ಇದೆಲ್ಲದಕ್ಕೂ ಮಿಗಿಲಾಗಿ ಟ್ರಂಪ್ ಕಠಿಣವಾದ ಹೇಳಿಕೆಯೊಂದನ್ನು ನೀಡಿದ್ದು, ಇರಾನ್ ಸಂಪೂರ್ಣವಾಗಿ ನಮ್ಮ ಒಪ್ಪಂದಗಳ ನಿಯಮಗಳನ್ನು ಪಾಲಿಸದಿದ್ದರೆ ಇರಾನ್ ಸುತ್ತೆಲ್ಲ ಇರುವ ನೌಕಾಪಡೆ ಹಡಗುಗಳು, ಸೈನಿಕರು, ಯುದ್ಧ ವಿಮಾನಗಳನ್ನು ಹಿಂತೆಗೆದುಕೊಳ್ಳುವುದಿಲ್ಲ. ಅವುಗಳು ಅಲ್ಲೇ ಇರುತ್ತವೆ ಹಾಗೂ ನಿಯಮಗಳನ್ನು ಉಲ್ಲಂಘಿಸಿದರೆ ತಕ್ಷಣ ಕಾರ್ಯಾಚರಣೆ ನಡೆಸುತ್ತವೆ ಎಂಬ ಹೇಳಿಕೆಗಳನ್ನು ನೀಡಿದ್ದಾರೆ. ಹೀಗೆ ಟ್ರಂಪ್ ಹಾಗೂ ಇರಾನ್ನ ಮುಖ್ಯಸ್ಥರು ಗಂಟೆಗೊಂದು ಬಾರಿ ಹೇಳಿಕೆಗಳನ್ನು ಕೊಡುವುದನ್ನು ನೋಡಿದರೆ ಯುದ್ಧ ವಿರಾಮವು ಯಾವಾಗ ಬೇಕಾದರೂ ಉಲ್ಲಂಘನೆಯಾಗಬಹುದು ಹಾಗೂ ಯುದ್ಧ ಮತ್ತೆ ನಡೆಯುವ ಎಲ್ಲಾ ಸಾಧ್ಯತೆಗಳು ಇವೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಗಳಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.